ನನಗೆ ಹಸಿವಿಲ್ಲ, ಬೇಕಾದ್ರೆ ನೀನು ಊಟ ಮಾಡು. ಅಯ್ಯ, ಹಂಗೆ ಹೇಳ್ಬಿಟ್ರೆ ಹೆಂಗೆ? ನೀವು ಉಣ್ಣಕ್ಕಿಲ್ಲ ಅಂದಮೇಲೆ ನಾ ಹೆಂಗೆ ಉಣ್ಣಕ್ಕಾಯ್ತದೆ? ಬನ್ನಿ ಊಟ ಮಾಡುವಂತೆ. ಕುತ್ಕೊಳ್ಳಿ. ಹಂಗೆ ನಿಂತ್ಕೊಂಡ್ಬಿಟ್ರಿ ಹೆಂಗೆ? ಬನ್ನಿ ಊಟ ಮಾಡಿ. ಊಟ ಮಾಡಿ. ಅವಳ ಖರೀದಿ ಮಾಡಿರೋದು ಈ ವಂಶಕ್ಕೆ, ಒಂದು ಮಗು ಕೊಡಕ್ಕೆ ಅಂತಾನೂ ಹೋಗಿ ಹೇಳ್ಬಿಡು. ಪಾಪ ಆ ಹುಡುಗಿ, ನೀನೇ ಸುರೇಶ, ನೀನೇ ಅವಳ ಗಂಡ ಅಂತ ತಿಳ್ಕೊಂಡು ಅಲ್ಪ ಸ್ವಲ್ಪ ಸಂತೋಷನಾದರೂ ಅನುಭವಿಸ್ತಿದ್ದಾಳೆ. ಅವಳಿಗೆ ನಿಜ ಏನಾದರೂ ಗೊತ್ತಾದರೆ ಭೂಮಿಗೆ ಇಳಿದೋಗ್ತಾಳೆ. ಸಂದಾಕಿಲ್ವಾ? ಅದು ನಾನು ನಿನ್ಗೇನೋ ಹೇಳಬೇಕು. ನಾನು ಮಾಡಿರೋ ಅಡುಗೆ ಸಂದಾಕಿಲ್ವಾ? ಅದಲ್ಲ, ಅಡುಗೆ ಚೆನ್ನಾಗೇ ಇದೆ. ನೀನು ಚೆನ್ನಾಗೇ ಮಾಡಿದ್ಯಾ. ನೀನು ಊಟ ಮಾಡು. ಆಯ್ತು. ಅಯ್ಯೋ, ಅದ್ಯಾಕೆ ಹಂಗೆ ನೋಡ್ತಿದ್ದೀರಾ? ಯಾಕೆ? ನಾನಿನ್ ತಟ್ಟೆಯಿಂದ ತಿನ್ನಬಾರ್ದಿತ್ತಾ? ನಾನು ಇದನ್ನೂ ಮಾಡಿಲ್ಲ ಅಂದರೆ ಜೀವನ ಪೂರ್ತಿ ಜೊತೆಯಾಗಿರೋದು ಹೆಂಗೆ ಹೇಳಿ? ಉಣ್ಣಿ, ಇಂಥ ಸಮಯ ಬರಲಿ ಅಂತ ನಾನು 7 ದಿನದಿಂದ ಕಾಯ್ತಿದ್ದೆ ಗೊತ್ತಾ. ನಂಗಂತೂ ಇವತ್ತು ಬಹು ಖುಷಿ ಆಯ್ತೈತೆ. ಅದ್ಯಾವರು ಇವತ್ತು ಕಣ್ತೆರ್ದ ಅನಿಸ್ತೈತೆ. ನೀವು ಯೋನಾರ ಹೇಳಿ. ಅಯ್ಯ, ಆಗ್ಲಿಂದ ನಾನು ಒಬ್ಬಳೇ ಮಾತಾಡ್ತಾನೆ ಇದ್ದೀವಿ, ನೀವೇನು ಮಾತಾಡ್ತಾನೆ ಇಲ್ಲ. ಏನಾಯ್ತು? ತಿನ್ನಿ.
ನನಗೆ ಸಾಕು. ಆಯ್ತು. ಅಯ್ಯ, ನನ್ನ ತಲೆ ಮೇಲೆ ಕೈ ಇಡಕ್ಕೂ ಹೆದರ್ಕೊಳ್ತೀರಲ್ಲ. ನೀವೀಗ ಹೋಗಲೇಬೇಕಂದ್ರೆ ನಂಗೊಂದು ಮಾತು ಕೊಟ್ಟು ಹೋಗ್ಬೇಕು. ಇನ್ಯಾಕೆ ದಿನಕ್ಕೆ ಒಂದ್ಸಲನಾದರೂ ನಿಮ್ಮ ಮುಖನ ನನಗೆ ಬಂದು ತೋರಿಸ್ಬೇಕು. ಇಲ್ಲ ಅಂದರೆ ನಂಗೆ ಊಟ ಸೇರಕ್ಕಿಲ್ಲ. ಏನಾಯ್ತು? ಯಾಕೆ ನನಗೆ ಮಾತು ಕೊಡೋಕ್ಕಾಗಕ್ಕಿಲ್ವಾ? ಏನ ಹೇಳಿದ್ದೆ ನಿನಗೆ? ಏನು ಹೇಳಿದ್ದೆ ನಿಮಗೆ? ಹಾಂ, ಇಟ್ಟು ಕೆಲಸ ಮಾಡೋಕ್ಕಾಗಲಿಲ್ವಾ ನೀವು? ನಾನು ಹೇಳಿದ್ದೇನೋ ನೀವು ಮಾಡಿದ್ದೇನೋ? ಏನಾಯ್ತು? ಯಾರೋ ನನ್ನ ಹುಡ್ಕೊಂಡು ಬಂದಿದ್ದಾರೆ ಅನಿಸುತ್ತೆ. ನಾನು ಹೋಗಬೇಕು. ಇವತ್ತು ನೀವು ನನ್ನ ಜೀವ ಉಳಿಸಿದ್ರಿ. ನಾನು ಅದನ್ನು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ತಿಂತೀರಾ? ಕೆಲಸ ಮಾಡೋಕ್ಕಾಗಿಲ್ವಾ? ನಿಮ್ಮ ಜನ್ಮ ಕಟ್ಬೇಕು ಯಾಕ? ರೀ ರೀ, ಕೆಲಸ ಅಂತೂ ಮಾಡಲಿಲ್ಲ. ನಾನೇನು ಮಾಡಿದ್ದೆ? ಅವಳಿರೋ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡೋಗಿ ಬಿಟ್ಟಿದ್ನೋ ಇಲ್ವೋ? ಮಾಡೋಕ್ಕಾಗ್ಲಿಲ್ವಾ? ಕೆಲಸನೂ ಆಗಲಿಲ್ಲ. ಅತ್ತಗೆ ಸಿಕ್ಕಾಕೊಂಡ್ಬಿಟ್ರಲ್ಲೋ ನಿಮ್ಮ ಅಕ್ಕ ಮುಚ್ಚವ್ರ. ಏನ್ಲ ಅಂದೆ ನೀನು? ಗಂಡಸು ಈ ಚೋಟದ ಹುಡುಗಿಗೆ ಇಬ್ಬಿಬ್ಬರು ಗಂಡಸರು ಬೇಕಾ ಅಂತ ಕೊಚ್ಕೊಂಡ್ಬಿಟ್ಟೆ. ಏನ್ಲ ಮಾಡಿದೆ? ಮಾಡೋಕ್ಕಾಗ್ಲಿಲ್ವಾ ನಿನ್ನ ಜನ್ಮಕ್ಕೆ ಬೆಂಕಿ ಯಾಕ? ಅವಳನ್ನ ಹಿಡಿದ್ಬಿಟ್ಟಿದ್ವಿ ಚಂದ್ರವ್ವ. ಅಷ್ಟರಲ್ಲಿ ಏನಾಯ್ತು? ಏನ್ಲಾಯ್ತು ಮಣ್ಣು? ಆ ಸಣ್ಣ ಸಾವುಕಾರ ಬಂದ್ಬಿಟ್ಟ. ಬಂದಿದ್ರೇನಂತೆ? ಯಾರೋ ಬತ್ತಿರಂಗವ್ರೆ ಕಣ್ಲ. ಯಾರಿಗೂ ಕಾಣಿಸ್ಕೋಬೇಡಿ. ಓಡ್ರಲ್ಲ ಓಡ್ರಲ್ಲ. ತರೆ ಎಕ್ಕೊಟ್ಟೋಯ್ತು. ಇಲ್ಲೇನು ಮಾಡ್ತಿದ್ದೀರಿ ತಾವು? ಚಿಕ್ಕ ಸಾಹೇಬ್ರು, ನೀವಿಲ್ಲೇನು ಮಾಡ್ತಾ ಇದ್ರಿ? ನಂದು ಹಾಗಿರಲಿ. ಇಷ್ಟೊತ್ತಿನಲ್ಲಿ ಹಿಂಗೇನು ಕೆಲಸ ಇಲ್ಲಿ? ಅದು ಅದು ನಾಳೆ ಹೊಲ್ತವ ಸಾನೆ ಕೆಲಸ ಅದು ಚಿಕ್ಕ ಯಜಮಾನ್ರೆ. ಈ ಕೆಲಸವು ಒಟ್ಟು ತುಂಬ ಉಂಡಿ ದಪ್ಪ ಅಂತ ಬಿತ್ಕೊಂಡ್ಬಿಡ್ತವೆ ಮುಂಡೆವು. ಅದಕ್ಕೆ ಒತ್ತೊತ್ತಾರೆ ಬಿರ್ನೆ ಬರಬೇಕು ಅಂತ ಹೇಳ್ತಿದ್ದೆ ಆಟಯ್ಯ. ಎಲ್ಲರೂ ಒಳ್ಳೆ ಜನ ತಾನೆ? ಅಯ್ಯೋ, ಇದೇನು ಚಿಕ್ಕ ಸಾಕೋರಿ ಹಿಂಗೆ ಕೇಳ್ತೀರಿ ನೀವು? ನಮ್ಮ ಬಂಗ್ಲೆಗೇನೋ ಹೊಸ್ದಾಗಿ ಬಂದವ್ರೆ ಅನ್ನಂಗೆ ಮಾತಾಡ್ತಾ ಇದ್ದೀರಲ್ಲ.
ಏ ಬಿಡಿ, ಯಾವಾಗಲೂ ಬರ್ತಿದ್ರಲ್ಲ ಅವರಯ್ಯ ಇವರು. ಓ ಹೌದು, ನಿಮ್ಗೇನಾಗೈತೆ ಇವತ್ತು ಯಾಕೆ ಹಿಂಗೆ ಕೇಳ್ತಾ ಇದ್ದೀರಿ? ಒಂದಷ್ಟು ಜನ ಹುಡುಗಿನ, ಏನು ಅವಳ ಹೆಸರು? ಮಲ್ಲಿ. ಹಾಂ, ಮಲ್ಲಿನ ಎತ್ಕೊಂಡು ಹೋಗಕ್ಕೆ ಬಂದಿದ್ರು. ಓ ಆ ಹುಡುಗಿನ? ನನಗೆ ಇವರೆಲ್ಲ ಯಾರೋ ಒಬ್ರು ಅಂತ ಅನುಮಾನ. ಏ ಬಿಡ್ತು ಅನ್ನಿ, ಇವರು ಕೆಲಸದವ್ರ ಆಟಯ್ಯ. ಏನ್ ನನ್ನ ಮಕ್ಳಿಗೆ ಆಟೊಂದು ಧೈರ್ಯ ಎಲ್ಲಿ ಬರ್ತದೆ ಚಿಕ್ಕ ಸಾವುಕಾರೆ? ನನ್ಗೆ ಯಾಕೋ ಒಂದು ಅನುಮಾನ ಬರ್ತದೆ ಸಾವುಕಾರೆ. ಸಾವುಕಾರರ ಕಡೆಯವರು ಯಾರೋ ದುಶ್ಮನ್ಗಳು. ನಿಮ್ಗೆ ಗೊತ್ತು, ನಮ್ಮ ದೊಡ್ಡ ಸಾವುಕಾರರು ದಿನದಿನಕ್ಕೆ ಎತ್ತರಕ್ಕೆ ಬೆಳಿತಾವ್ರಲ್ಲ, ಅದು ಕಂಡು ದುಶ್ಮನ್ಗಳು ನಮ್ಮ ಸಾವುಕಾರನ ಕೆಳಕ್ಕೆ ಬೀಳಿಸ್ಬೇಕು ಅಂತ ಹೊಟ್ಟೆ ಕಿಚ್ಚಿಗೆ ಹಿಂಗೆ ಮಾಡ್ತಾವ್ರೆ ಅನ್ನಿಸ್ತದೆ ಅವ್ರ ಕಡೆಯರಯ್ಯ ಆಟಯ್ಯ. ಆದರೂ ಚಿಕ್ಕ ಸಾವುಕಾರೆ, ನಾನೊಂದು ಮಾತು ಹೇಳ್ತೀನಿ, ಎದುರಾಗಿ ಆ ಹುಡುಗಿದು ಸಾನೆ ತಪ್ಪದೆ. ಅಲ್ಲ, ಕ್ವಾಣೆ ಒಳಕ್ಕೆ ಬೆಚ್ಚಿಗೆ ಇರೋದು ಬಿಟ್ಟು ರಾತ್ರಿ ಹೊತ್ತು ವಯಸ್ಸಿನ ಹುಡುಗಿ ತಳ್ಳಿಗೆ ಬೆಳ್ಳಿಗೆ ಅವಳೆ ಯಾಕೆ ಕಡೆ ಬರಬೇಕು? ಮೊದಲೇ ಇವುಗಳ ಕಾಣೋ ಜನ ಸರಿ ಇಲ್ಲ. ಅಲ್ಲ, ನಮ್ಮ ಸರ್ನಾಗೆ ನಾವಿರಬೇಕೋ ಬೇಡವೋ ಹೇಳಿ ನೀವು? ಸರಿ, ಹೋಗಿ ಮಲ್ಕೋ. ಆಯಿತು. ಈಗಿನ ಕಾಲದ ಜನ ಕೆಟ್ಟವ್ರೆ, ನಾವು ಒಪ್ಕೋತೀನಿ. ಆದರೆ ಆ ಹುಡುಗಿನ ಎಷ್ಟು ದಿನ ಅಂತ ಗೂಡನ್ನ ಕೂಡಾಕ್ತೀರಿ? ಅದಕ್ಕೆ ಚಂದ್ರಿ ಬಿಟ್ಬಿಡ್ತಾಳ. ಇವತ್ತಪ್ತು ಆಟಯ್ಯ, ನಾಳೆ ಐತಲ್ಲ ನೋಡ್ಕೊಳವ. ಸರಿಯಾಗಿ ಗೊತ್ತು. ಅದೇನು ಒಳ್ಳೆ ಹೆಂಗಸತ್ರ ಒತ್ತತೀಯ? ದಬಾಯಿಸ್ ಹೊತ್ತು. ಶ್ರೀಕಾಂತ, ಮಗ ಏನಿದು? ನಾನು ಇಷ್ಟು ವರ್ಷ ಆದರೂ ನಮ್ಮ ಅಪ್ಪನ ಕಂಡ್ರೆ ಕಾಲ್ಗೊಂದು ನಮಸ್ಕಾರ ಹಾಕಿ ಮಾತಾಡ್ತಾ ಇದ್ದೆ. ನೀನು ನೋಡಿದ್ರೆ ಏನೋ ಪರಿಚಯ ಇಲ್ದಿರೋ ಥರ ಹೋಗ್ತಾನೆ ಇದೆಯಲ್ಲ. ಎಲ್ಲಿಂದ ಬರ್ತಾ ಇದೆಯಾ? ನಿನ್ನೆ ರಾತ್ರಿ ಎಲ್ಲಿದ್ದೆ? ಅಂದರೆ ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂತಾಯ್ತು. ನಿಜ ತಾನೇ? ಇಷ್ಟು ದಿನ ಆದರೂ ಏನೂ ಮಾಡಲಿಲ್ಲ ಅಂದರೆ ಸುಮ್ಮನೆ ಸಮಯನ ವ್ಯರ್ಥ ಮಾಡ್ತಾ ಇದೆಯಾ ಅಂತಾಯ್ತು. ಇನ್ನು ಎಷ್ಟು ಅಂತ ಹೇಳಿ ನಾನು ಕೈ ಹಿಡಿದು ಕಲಿಸ್ಕೊಡ್ಬೇಕಾ ನಿನಗೆ? ಇಂಥ ಒಳ್ಳೆ ಅವಕಾಶ ಸಿಕ್ಕಿದ್ರು ಏನು ಮಾಡಲಿಲ್ಲ ಅಂದರೆ ನಾನು ಏನು ಹೇಳಿ ನಿನಗೆ? ನನಗಂತೂ ನೀನು ಗಂಡ್ಸು ಹೌದೋ ಅಲ್ವೋ ಅಂತ ಅನುಮಾನ ಬರ್ತಾ ಇದೆ. ಸಿಟ್ಟು ಬರ್ತಾ ಇದೆಯಲ್ಲ, ಈ ಸಿಟ್ಟನ್ನ ಅಲ್ಲೋಗಿ ತೋರಿಸು. ಆಗ ನಾನು ಹೇಳಿದ್ದನ್ನ ನೀನು ಮಾಡ್ತೀಯ. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನನಗೆ ಒಬ್ಬ ಮೊಮ್ಮಗ ಬೇಕು. ನನ್ನ ಪೂಜೆ, ನನ್ನ ಧರ್ಮ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋನು ಒಬ್ಬ ಬೇಕು. ನನ್ನ ಆಸ್ತಿ
ಆಸ್ತಿಗೆ ಒಬ್ಬ ಯಜಮಾನ ಬೇಕು. ಶ್ರೀಕಾಂತ, ನೀನು ಮನ್ಸು ಮಾಡಿಲ್ಲ ಅಂದ್ರೆ ಇದೆಲ್ಲ ಅನಾಹುತ ಆಗ್ಬಿಡುತ್ತೆ. ನನ್ನ ವಂಶ ನಿರಂಶ ಆಗ್ಬಿಡುತ್ತೆ. ಈ ಆಸ್ತಿ ಎಲ್ಲ ದಿಕ್ಕಾಪಾಲಾಗ್ಬಿಡುತ್ತೋ. ಶ್ರೀಕಾಂತ, ಎಲ್ಲ ನಿನ್ನ ಕೈಲಿದೆ ಕಣ. ನನಗೆ ಒಬ್ಬ ಮೊಮ್ಮಗ ಬೇಕು ಅಷ್ಟೇ. ನಾನು ಸೋಲೋದಕ್ಕೆ ತಯಾರೇ ಇಲ್ಲ. ನಾನು ಕಳ್ಕೊಳ್ಳೋದಕ್ಕೂ ತಯಾರಿಲ್ವೋ ಶ್ರೀಕಾಂತ? ನನಗೊಬ್ಬ ಮೊಮ್ಮಗ ಬೇಕು ಅಷ್ಟೇ. ಬೇಗ ಎತ್ಕ ಬರಯ್ಯ. ನಿಮ್ಮಂಥವ್ರನ್ನೆಲ್ಲ ಕರ್ಕೊಂಡ್ರೆ ಹಿಂಗೆ ಆಗೋದು. ಯೋ ಬೇಗ ಬರಯ್ಯ. ಎಷ್ಟೋ ತನಕ ಹಾಕೋದು?